ಸಿಪಿ ಯೋಗೇಶ್ವರ್ ವಿರುದ್ಧ ಶಾಸಕ ಎಚ್ಡಿ ಮಂಜು ವಾಗ್ದಾಳಿ ನಡೆಸಿದ್ದಾರೆ. ಎಚ್ಡಿಡಿ ಎಚ್ಡಿಕೆ ವಿರುದ್ಧ ಮಾತಾಡಿ ಸಚಿವ ಸ್ಥಾನದ ಆಸೆಯನ್ನ ವ್ಯಕ್ತಪಡಿಸಿದ್ರು. ಒಕ್ಕಲಿಗರ ನಾಯಕರಾಗಬಹುದು ಅಂತ ಬೀಗ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್. ಹಗಲು ಕನಸಿನಲ್ಲಿ ಸಿಪಿ ಯೋಗೇಶ್ವರ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ದಿನದಿಂದ ದಿನಕ್ಕೆ ತನ್ನ ಅಸ್ತಿತ್ವ ಕಳೆದುಕೊಳ್ತಾ ಇದೆ. ಮಹಾರಾಷ್ಟ್ರ ಮಾದರಿಯಲ್ಲೇ ರಾಜ್ಯದಲ್ಲೂ ಕಾಂಗ್ರೆಸ್ ನೆಲ ಕಚ್ಚುತ್ತೆ. ನಿಜಕ್ಕೂ ರಣ ಹೇಳಿ ಸಿಪಿ ಯೋಗೇಶ್ವರ್ ಬಗ್ಗೆ ಮುಂದೆ ಗೊತ್ತಾಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರು ಎಂದಿಗೂ ನಮ್ಮ ನಾಯಕರೇ. ಜನತಾ ತೀರ್ಪಿಗೆ ನಾವೆಲ್ಲರೂ ತಲೆ ಬಾಗ್ಲೇಬೇಕು ಅಂತ ಶಾಸಕ ಮಾತನಾಡಿದ್ದಾರೆ. ಕೆಆರ್ಪೇಟೆಯಲ್ಲಿ ಶಾಸಕ ಎಚ್ಡಿ ಮಂಜು ತೀವ್ರ ವಾಗ್ದಾಳಿ ನಡೆಸಿದ್ರು ಕೆಆರ್ಪೇಟೆಯಲ್ಲಿ ಸಿಪಿ ಯೋಗೇಶ್ವರ್ ವಿರುದ್ಧ. ನಾನು ಹೇಳಿದೆ ನಿಮಗೆ, ಅವ್ರ MLA ಆದ ಕ್ಷಣಕ್ಕೆ ನನ್ನನ್ನು ಹಿಂಗೆಲ್ಲ ದೇವೇಗೌಡ ಅಪ್ಪಾಜಿ ಅವ್ರನ್ನ ಕುಮಾರಣ್ಣನ ಮಾತಾಡ್ಬಿಟ್ರೆ, ನನ್ನನ್ನು ಮಿನಿಸ್ಟರ್ ಮಾಡಿಬಿಡ್ತಾರೆ. ನಾನು ಒಕ್ಕಲಿಗ ನಾಯಕ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಾನು BJP ಕಟ್ಟ ಕೊಟ್ಬಿಟ್ಟಿದ್ದೆ. ಇವತ್ತು BJPಯಿಂದ ನಾನು ಹೊರಡೆ ಬಂದಿದ್ದೀನಿ. ಇದು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ನಾನು ಕಾಂಗ್ರೆಸ್ ತೆಗೆದುಕೊಡ್ತೀನಿ ಹುಮ್ಮಸ್ನಲ್ಲಿ ಬೀಗ್ತಾ ಇದ್ದಾರೆ. ರಣ ಹೇಳಿ ಅವರಲ್ಲ, ಇವರು ರಣ ಹೇಳಿ. ಇವತ್ತು ರಾಜ್ಯ ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಅವ್ರ ಪಕ್ಷ ಯಾವ ಮಟ್ಟಕ್ಕೆ ನೆಲ ಕಚ್ಚಿದೆ ಅನ್ನೋದು ನೋಡಲಿ. ಮಹಾರಾಷ್ಟ್ರದ ಎಲೆಕ್ಷನ್ ಇದೆ, ಅದನ್ನು ತಿರುಗಿ ನೋಡಲಿ. ಇದೇ ಗತಿ ನಮ್ಮ ಕರ್ನಾಟಕ ಸಾಟ್ಲೆ ಬರುತ್ತೆ. ಈ ಒಂದು 2-3 ವರ್ಷ ತಾಳ್ಮೆಯಿಂದ ಹೆಜ್ಜೆ ಹಾಕ್ತೀವಿ. ನಾವು ಹೋರಾಟದ ಹೊತ್ತು ನಾವು ಹೇಳಿ ಕೇಳಿ ಪ್ರಾದೇಶಿಕ ಪಕ್ಷ ಹೋರಾಟದಿಂದ ಬಂದಿರೋ ಪಕ್ಷ. ಆ ಪಕ್ಷದಲ್ಲಿ ಆ ಪಕ್ಷ ಕಟ್ಟುವಂಥ ಕೆಲಸ ನಾವು ಮಾಡ್ತೀವಿ. ರಣ ಹೇಳಿ